ವೆಲ್ಕಮ್ ಬ್ಯಾಕ್ ಟು ವಿ4 ಮೋಟಿವೇಶನಲ್ ಚಾನೆಲ್. ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಹೈ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನನ್ನ ಶಕ್ತಿ. ಯಾರಾದರೂ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಿದರೆ ಈ 8 ನಿಯಮಗಳನ್ನು ನೆನಪಿಟ್ಟುಕೊಳ್ಳಿ. ಒಂದು ವೇಳೆ ನಿಮಗೆ ಯಾರಾದರೂ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಿದರೆ, ಜೀವನದ ಪ್ರತಿಕ್ಷಣ ಕಷ್ಟವಾಗುತ್ತಿದೆ ಎನಿಸಿದರೆ, ಎಲ್ಲ ಕಡೆಯಿಂದಲೂ ನಿಮ್ಮನ್ನು ಬೀಳಿಸಲು ಪ್ರಯತ್ನ ನಡೆಯುತ್ತಿದ್ದಾಗ ಮನಸ್ಸು ಒಡೆದು ಹೋಗುತ್ತದೆ ಮತ್ತು ಬುದ್ಧಿ ಸಿಟ್ಟಿನಿಂದ ತುಂಬಿಕೊಳ್ಳುತ್ತದೆ. ಹೀಗಿರುವಾಗ ಜನರು ಏನು ಮಾಡುತ್ತಾರೆ? ಒಂದು, ತಮ್ಮನ್ನು ತಾವು ಮುಗಿಸಿಕೊಳ್ಳುತ್ತಾರೆ, ಇಲ್ಲವೇ ಆ ವ್ಯಕ್ತಿಯ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಯೋಚಿಸುತ್ತಾರೆ. ಆದರೆ ನಿಜವಾಗಿಯೂ ಈ ಎರಡೂ ಮಾರ್ಗಗಳು ಮೂರ್ಖತನದ್ದಾಗಿರುತ್ತದೆ. ಯಾಕೆಂದರೆ ಯಾವ ವ್ಯಕ್ತಿ ನಿಮ್ಮನ್ನು ಸೋಲಿಸಲು ಪ್ರಯತ್ನ ಪಡುತ್ತಿದ್ದಾನೋ ಅವನ ಅತಿ ದೊಡ್ಡ ಗೆಲುವೇ ನಿಮ್ಮ ಸೋಲಾಗಿರುತ್ತದೆ. ನೀವು ಸಿಟ್ಟಿನಲ್ಲಿ ಏನಾದರೂ ತಪ್ಪಿನ ಕೆಲಸ ಮಾಡಿದರೆ ನಷ್ಟವಾಗುವುದು ಯಾರಿಗೆ? ನಿಮಗೇ ಅಲ್ಲವೇ? ಚಾಣಕ್ಯನ ಪ್ರಕಾರ ಶತ್ರುವನ್ನು ಸೋಲಿಸುವ ಅತಿ ದೊಡ್ಡ ಆಯುಧ ಖಡ್ಗವೂ ಅಲ್ಲ, ಕತ್ತಿಯೂ ಅಲ್ಲ, ಆದರೆ ಅದು ನಿಮ್ಮ ಬುದ್ಧಿಯೇ ಆಗಿರುತ್ತದೆ. ನೀವು ಒಂದು ಕ್ಷಣ ಆಲೋಚಿಸಬೇಕಾದ ವಿಷಯವೆಂದರೆ, ಚಾಣಕ್ಯ ಯಾರು? ಚಾಣಕ್ಯ ಒಬ್ಬ ಸಾಧಾರಣ ಬ್ರಾಹ್ಮಣ, ನದನಧಾನ್ಯನ ಸೇನಾ ಅಧಿಕಾರಿ. ಆದರೆ ಇದೇ ಚಾಣಕ್ಯ ಮಗಧ ರಾಜ್ಯದ ಆಡಳಿತವನ್ನೇ ಅಲ್ಲಾಡಿಸಿ ನಂದವಂಶವನ್ನು ಬೆಳೆಸಿ ಚಂದ್ರಗುಪ್ತ ಮೌರ್ಯನನ್ನು ಸಿಂಹಾಸನದ ಮೇಲೆ ಕೂರಿಸಿದ. ಹೇಗೆ ಅಂದರೆ ಅದು ಅವನ ಖಡ್ಗದಿಂದ ಅಲ್ಲ, ಅವನ ಬುದ್ಧಿವಂತಿಕೆಯಿಂದ. ಹಾಗಾಗಿ ಯಾರಾದರೂ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಿದರೆ ಎಲ್ಲದಕ್ಕಿಂತ ಮೊದಲು ತಿಳಿದುಕೊಳ್ಳಿ, ಯುದ್ಧವನ್ನು ಶಕ್ತಿಯಿಂದ ಗೆಲ್ಲಲಾಗುವುದಿಲ್ಲ, ಆದರೆ ಯುದ್ಧವನ್ನು ಗೆಲ್ಲುವುದು ಆಲೋಚನೆಯಿಂದ, ರಣನೀತಿಯಿಂದ ಮತ್ತು ಧೈರ್ಯದಿಂದ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಮಾಡಬೇಕಾದ ಮೊದಲ ಕೆಲಸವೆಂದರೆ ನಮ್ಮ ಭಾವನೆಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದು. ಯಾರಾದರೂ ನಿಮಗೆ ತೊಂದರೆ ಕೊಡುತ್ತಿದ್ದರೆ, ಪದೇ ಪದೇ ಸತಾಯಿಸುತ್ತಿದ್ದರೆ ನಿಮಗೆ ಸಿಟ್ಟು ಬರುವುದು ಸಹಜ. ಆದರೆ ನೆನಪಿರಲಿ, ಸಿಟ್ಟಿನಲ್ಲಿ ಯಾವುದೇ ಹೆಜ್ಜೆಯನ್ನು ಇಟ್ಟರೂ ನಿಮ್ಮ ಕತೆ ಮುಗಿಯಿತೆಂದೇ ಅರ್ಥ. ಸಿಟ್ಟು ಮನುಷ್ಯನನ್ನು ಕುರುಡನನ್ನಾಗಿಸುತ್ತದೆ. ಯಾವ ದಿನ ನೀವು ಸಿಟ್ಟಿನ ಮೇಲೆ ಹಿಡಿತವನ್ನು ಸಾಧಿಸುತ್ತೀರೋ ಆವಾಗಲೇ ನಿಮ್ಮ ಯಶಸ್ಸಿನ ಬಾಗಿಲನ್ನು ತೆರೆದಂತೆ. ಯಾರಾದರೂ ನಿಮಗೆ ತೊಂದರೆ ಕೊಡುತ್ತಿದ್ದಲ್ಲಿ ಮೊದಲು ವಾಸ್ತವವನ್ನು ತಿಳಿದುಕೊಳ್ಳಿ. ಅವರು ಯಾಕೆ ಹೀಗೆ ಮಾಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳಿ. ಅಂದರೆ ನಿಮ್ಮ ಯಶಸ್ಸು, ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಸೌಂದರ್ಯ ಅಥವಾ ನಿಮ್ಮಿಂದ ಸೋಲಿನ ಭಯ ಕಾಡುತ್ತಿದೆಯೇ ಎಂಬುದನ್ನು ತಿಳಿದುಕೊಳ್ಳಿ. ಹಾಗಾದರೆ ಅದರ ಅರ್ಥ ಸಮಸ್ಯೆ ನಿಮ್ಮದಲ್ಲ, ಬದಲಾಗಿ ನಿಮ್ಮ ಶತ್ರುವಿನ ಆಲೋಚನೆಯೇ ಆಗಿರುತ್ತದೆ. ಹಾಗೂ ಇಂತಹ ಆಲೋಚನೆಯನ್ನು ಹೊಂದುವುದೇ ನಿಮ್ಮ ಶತ್ರುವಿನ ದೌರ್ಬಲ್ಯವಾಗಿರುತ್ತದೆ. ಅವರ ದೌರ್ಬಲ್ಯವನ್ನು ನೀವು ಆಯುಧವಾಗಿಸಿ ಅವರು ನಿಮ್ಮನ್ನು ಕೀಳಾಗಿ ತೋರಿಸಲು ಪ್ರಯತ್ನಪಟ್ಟರೆ ನೀವು ಅವರಿಗಿಂತ ಎತ್ತರಕ್ಕೆ ಬೆಳೆಯಬೇಕು. ಇದರಿಂದಾಗಿ ಅವರ ಎಲ್ಲ ಪ್ರಯತ್ನಗಳು ಹಾಳಾಗಬೇಕು. ಇಂತಹ ಸಮಯದಲ್ಲಿ ನಿಮಗೆ ಅನಿಸಬಹುದು, ಯಾರಾದರೂ ನಮ್ಮ ನೆಮ್ಮದಿಯನ್ನು ಹಾಳು ಮಾಡಿದಾಗ, ಪ್ರತಿ ಸಲ ತೊಂದರೆಯನ್ನು ಕೊಡುವಾಗ ಸುಮ್ಮನೆ ಇರುವುದಾದರೂ ಹೇಗೆ ಎಂದು. ಆದರೆ ಧೈರ್ಯವೇ ಅದರ ಉತ್ತರವಾಗಿದೆ. ನೆನಪಿರಲಿ, ಯಾವ ವ್ಯಕ್ತಿ ಧೈರ್ಯಗೆಡುತ್ತಾನೋ ಅವನು ಆಟದಿಂದ ಹೊರಗೆ ಬೀಳುತ್ತಾನೆ. ಸಮಯವೇ ಅತಿ ದೊಡ್ಡ ಆಯುಧವಾಗಿರುತ್ತದೆ. ಇವತ್ತಿನ ಸಮಯ ನಿಮ್ಮದಲ್ಲದೇ ಇರಬಹುದು, ಆದರೆ ಒಂದು ದಿನ ಖಂಡಿತ ಬಂದೇ ಬರುತ್ತದೆ. ಆ ದಿನ ಆ ವ್ಯಕ್ತಿ ನಿಮ್ಮ ಮುಂದೆ ಮಂಡಿಯೂರುತ್ತಾನೆ. ಆದರೆ ತಾಳ್ಮೆ ಇರಬೇಕು ಅಷ್ಟೇ. ಇನ್ನೊಂದು ಮುಖ್ಯವಾದ ವಿಷಯವೆಂದರೆ, ಮೊದಲು ನಿಮ್ಮನ್ನು ನೀವು ಉತ್ತಮರನ್ನಾಗಿ ಪರಿವರ್ತಿಸಿಕೊಳ್ಳುವುದು. ಯಾರಾದರೂ ನಿಮಗೆ ತೊಂದರೆ ಕೊಡುತ್ತಿದ್ದರೆ ಅದರ ಅರ್ಥ ಅವರು ಬಯಸುವುದು ಒಂದೇ, ಅದುವೇ ನಿಮ್ಮ ಸೋಲು. ಅಂದರೆ ನೀವು ಯಾವಾಗಲೂ ಅಳುತ್ತಾ ಇರಬೇಕು, ಹೆದರಿಕೊಂಡು ಇರಬೇಕು, ಸುಮ್ಮನಾಗಬೇಕು ಎಂಬುದು. ಆದರೆ ಇಂತಹ ಸಮಯದಲ್ಲಿ ನೀವು ನಿಮ್ಮತ್ತ ಹೆಚ್ಚಿನ ಧ್ಯಾನವನ್ನು ಕೊಡಬೇಕು. ನಿಮ್ಮನ್ನು ನೀವು ಮೊದಲು ಬದಲಾಯಿಸಿಕೊಳ್ಳಬೇಕು. ನಿಮ್ಮ ಸುಧಾರಣೆಯು ಆಗಬೇಕು ಮತ್ತು ನಿಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು. ಎಲ್ಲಿಯ ತನಕ ನೀವು ಬಲಿಷ್ಠರಾಗುವುದಿಲ್ಲವೋ ಅಲ್ಲಿಯ ತನಕ ನಿಮ್ಮ ಕೂಗು ಯಾರಿಗೂ ಕೇಳಿಸುವುದಿಲ್ಲ. ಬದಲಾಗಿ ಆತ್ಮವಿಶ್ವಾಸದಲ್ಲಿ, ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದರಲ್ಲಿ ಬಲಿಷ್ಠರಾಗುವುದು.
ಹಾಗಾಗಿ ಯಾರಾದರೂ ನಿಮಗೆ ತೊಂದರೆ ಕೊಟ್ಟರೆ, ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಿದರೆ ನೆನಪಿರಲಿ, ನೀವು ಎಷ್ಟು ಬಲಿಷ್ಠರಾಗಬೇಕೆಂದರೆ ನಿಮ್ಮ ಶತ್ರು ನಿಮ್ಮ ದಾರಿಯಲ್ಲಿ ನಿಂತುಕೊಳ್ಳಲು ಸಹ ನಿಮ್ಮನ್ನು ನೋಡಿ ಹೆದರಿಕೊಳ್ಳಬೇಕು. ಈ ಶಕ್ತಿ ರಾತ್ರಿಯಾಗಿ ಬೆಳಗಾಗುವುದರೊಳಗೆ ಸಿಗುವುದಿಲ್ಲ. ಬದಲಾಗಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದರಿಂದ, ಉತ್ತಮ ಜನರ ಒಡನಾಟದಿಂದ, ಬುದ್ಧಿಯನ್ನು ಹೆಚ್ಚಿಸಿಕೊಳ್ಳುವುದರಿಂದ ಸಿಗುತ್ತದೆ. ಆದರೆ ನೀವು ಮೊದಲು ನಿಮ್ಮ ಶತ್ರುವಿನ ದೌರ್ಬಲ್ಯವನ್ನು ತಿಳಿದುಕೊಳ್ಳಬೇಕು. ಪ್ರತಿಯೊಂದು ವ್ಯಕ್ತಿಗೂ ಏನಾದರೂ ದೌರ್ಬಲ್ಯ ಇದ್ದೇ ಇರುತ್ತದೆ. ಕೆಲವರಿಗೆ ಅಹಂಕಾರವಿರುತ್ತದೆ, ಇನ್ನೂ ಕೆಲವರಿಗೆ ಆಸೆ ಬುರುಕರು ಆಗಿರುತ್ತಾರೆ. ಕೆಲವರು ಸುಳ್ಳು ಬುರುಕರಾಗಿರುತ್ತಾರೆ ಅಥವಾ ಆಡಂಬರವನ್ನು ತೋರಿಸುವವರಾಗಿರುತ್ತಾರೆ. ಒಂದು ವೇಳೆ ನೀವು ಅವರ ದೌರ್ಬಲ್ಯವನ್ನು ತಿಳಿದುಕೊಂಡರೆ ಅವರನ್ನು ಸೋಲಿಸುವುದು ಸುಲಭವಾಗುತ್ತದೆ. ನೆನಪಿರಲಿ, ಈ ಕೆಲಸವನ್ನು ಗಡಿಬಿಡಿಯಲ್ಲಿ ಮಾಡಬಾರದು. ಮೊದಲು ಅವರ ವ್ಯಕ್ತಿತ್ವದ ಬಗ್ಗೆ ತಿಳಿದುಕೊಳ್ಳಬೇಕು. ಅವರ ಮಾತು, ಅವರ ಅಭ್ಯಾಸಗಳು, ಅವರ ಸಂಬಂಧಗಳು ಎಲ್ಲವನ್ನು ತಿಳಿದುಕೊಳ್ಳಬೇಕು. ಯಾಕೆಂದರೆ ಮತ್ತೆ ಅದೇ ಚಾಣಕ್ಯನ ಪ್ರಕಾರ ಮಾಹಿತಿಯನ್ನು ಇಟ್ಟುಕೊಳ್ಳದೆ, ವಿಷಯವನ್ನು ತಿಳಿದುಕೊಳ್ಳದೆ ಆಕ್ರಮಣ ಮಾಡುವುದು ಮೂರ್ಖತನವಾಗುತ್ತದೆ. ಹಾಗೆ ಅತಿ ಮುಖ್ಯವಾದ ವಿಷಯವೆಂದರೆ ಮೊದಲು ಸುಮ್ಮನಿರುವುದನ್ನು ಕಲಿತುಕೊಳ್ಳುವುದು. ಸಾಮಾನ್ಯವಾಗಿ ಯಾರಾದರೂ ನಮಗೆ ತೊಂದರೆ ಕೊಟ್ಟಾಗ ನಾವು ಮಾಡುವ ದೊಡ್ಡ ತಪ್ಪು ಎಂದರೆ ಅದನ್ನು ಎಲ್ಲ ಕಡೆ ಹೇಳಿಕೊಂಡು ತಿರುಗುವುದು, ಅಳುತ್ತಾ ತಿರುಗುವುದು, ಸ್ಟೇಟಸ್ಗಳಲ್ಲಿ ಹಾಕಿಕೊಳ್ಳುವುದು ಮತ್ತು ಗೆಳೆಯರ ಮುಂದೆ ಹೇಳಿಕೊಳ್ಳುವುದು. ಆದರೆ ಇವುಗಳನ್ನು ಮಾಡುವುದರಿಂದ ನೀವೇ ನಿಮ್ಮ ಗುಟ್ಟನ್ನು ಬಿಟ್ಟುಕೊಟ್ಟ ಹಾಗೆ ಆಗುತ್ತದೆ. ಚಾಣಕ್ಯನ ಪ್ರಕಾರ ನಿಮ್ಮ ವಿಚಾರಗಳನ್ನು ಮತ್ತು ಯೋಜನೆಗಳನ್ನು ಯಾವತ್ತೂ ಕೂಡ ಗುಪ್ತವಾಗಿ ಇಡಬೇಕು. ನಿಮ್ಮ ಮನಸ್ಸಿನಲ್ಲಿರುವ ಮಾತುಗಳು ನಿಮ್ಮ ನಾಲಿಗೆಯಲ್ಲಿ ಬಂದರೆ ಕೆಲಸ ಮುಗಿದೇ ಹೋಯಿತು ಎಂದು. ಹಾಗಾಗಿ ಸುಮ್ಮನಿರುವುದು, ಧೈರ್ಯವಾಗಿ ಇರುವುದು ಮತ್ತು ಸರಿಯಾದ ಸಮಯಕ್ಕಾಗಿ ಕಾಯುವುದು ನಿಮ್ಮ ಗೆಲುವಿನ ಪ್ರಥಮ ಮೆಟ್ಟಿಲಾಗಿರುತ್ತದೆ. ನಿಮ್ಮನ್ನು ಎಷ್ಟು ಸಲ ಬೀಳಿಸಲು ಪ್ರಯತ್ನಿಸಿದರೂ ಅಷ್ಟೇ ಸಲ ನೀವು ಎದ್ದು ನಿಲ್ಲಬೇಕು ಮತ್ತು ಸಮಯ ಬಂದಾಗ ಆಕ್ರಮಣ ಮಾಡಬೇಕು ಮತ್ತು ಇದು ಅವರಿಗೆ ಜೀವನ ಪರ್ಯಂತ ನೆನಪಿನಲ್ಲಿ ಇರಬೇಕು. ಈ ರೀತಿಯ ಆಕ್ರಮಣ ಕತ್ತಿಯಿಂದಲ್ಲ, ಬುದ್ಧಿವಂತಿಕೆಯಿಂದ ಮಾಡಬೇಕು. ಇಷ್ಟು ಹೊತ್ತು ನಾವು ತಿಳಿದುಕೊಂಡಿದ್ದು ಯಾರಾದರೂ ನಮಗೆ ತೊಂದರೆ ಕೊಟ್ಟಾಗ ನಾವು ಧೈರ್ಯದಿಂದ ಇರಬೇಕು ಎಂದು. ಸುಮ್ಮನಿರಬೇಕು ಎಂದರೆ ಅದು ಕೇವಲ ಸುಮ್ಮನಿರುವುದು ಸಾಕಾಗುತ್ತದೆಯೇ? ಖಂಡಿತ ಇಲ್ಲ. ಆದರೆ ಮೌನವೆಂದರೆ ಕೇವಲ ಮೌನವಲ್ಲ, ಅದು ಯುದ್ಧದ ತಯಾರಿಯಾಗಿರುತ್ತದೆ. ಈಗ ಕೆಲವು ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಅಂದರೆ ಚಾಣಕ್ಯನ ಆಳವಾದ ನೀತಿಗಳ ಬಗ್ಗೆ. ಅವುಗಳು ಎಂತಹದ್ದೇ ಪರಿಸ್ಥಿತಿಯಲ್ಲೂ ನಮಗೆ ಗೆಲ್ಲಲು ಸಹಾಯ ಮಾಡುತ್ತದೆ. ಮೊದಲನೆಯದಾಗಿ, ನಿಮಗೆ ತೊಂದರೆಯಾಗುತ್ತಿದೆ ಎಂದು ನಿಮ್ಮ ಶತ್ರುವಿಗೆ ಎಂದು ತಿಳಿಸಬೇಡಿ. ನಿಮ್ಮ ಮನಸ್ಥಿತಿಯನ್ನು ಯಾರಿಗೂ ತೋರಿಸಬೇಡಿ ಹಾಗೂ ಯಾರಿಗೂ ತಿಳಿಸಬೇಡಿ. ಯಾಕೆಂದರೆ ಇದೇ ನಿಮ್ಮ ದೌರ್ಬಲ್ಯವಾಗಿರುತ್ತದೆ. ನಿಮಗೆ ದುಃಖವಾಗಿದೆ, ನೋವಾಗಿದೆ ಎಂದು ನಿಮ್ಮ ಶತ್ರುವಿಗೆ ತಿಳಿದರೆ ಅವರು ಮತ್ತಷ್ಟು ಶಕ್ತಿವಂತರಾಗುತ್ತಾರೆ. ಯಾಕೆಂದರೆ ಅವರು ಬಯಸುತ್ತಿದ್ದುದು ಅದನ್ನೇ ಅಲ್ಲವೇ? ಆದರೆ ನೀವು ಶಾಂತವಾಗಿದ್ದು ನಗುತ್ತಾ ಇದ್ದರೆ, ಯಾವುದೇ ನೋವುಗಳನ್ನು ತೋರಿಸಿಕೊಳ್ಳದಿದ್ದರೆ ಅವರ ಎಲ್ಲಾ ದಾಳಗಳು ಹಾಳಾಗುತ್ತವೆ. ನೆನಪಿರಲಿ, ಮೌನವಾಗಿರುವುದು ಎಂದರೆ ಸಂಪೂರ್ಣವಾಗಿ ಮೌನವಾಗಿರುವುದು ಅಲ್ಲ. ಅದೊಂದು ಕಲೆಯಾಗಿದೆ. ಮನುಷ್ಯನಲ್ಲಿ ಬಿರುಗಾಳಿ ಎದ್ದಿದ್ದರೂ ಕೂಡ ಮುಖದಲ್ಲಿ ನಗುವನ್ನು ತೋರಿಸುವುದು ಮನುಷ್ಯನು ಬುದ್ಧಿವಂತನೆಂದು ತೋರಿಸುವ ಕಲೆಯಾಗಿದೆ. ಶತ್ರುವಿನ ಪ್ರತಿ ಹೆಜ್ಜೆಯನ್ನು ಗುರುತಿಸಿ ಅವನ ಮುಂದಿನ ನಡೆಯನ್ನು ತಿಳಿದುಕೊಳ್ಳಿ. ಶತ್ರು ಅಪಾಯಕಾರಿಯಾಗುವುದು ಯಾವಾಗ ಎಂದರೆ ನೀವು ಅವರ ನಡತೆಯ ಬಗ್ಗೆ ತಿಳಿದುಕೊಳ್ಳದೇ ಇದ್ದಾಗ. ಯಾವ ವ್ಯಕ್ತಿ ಎದುರಿನವರ ಮನಸ್ಸನ್ನು ಅರಿಯುತ್ತಾನೋ ಅಂತಹವರನ್ನು ಸೋಲಿಸುವುದು ಅಸಾಧ್ಯ. ಹಾಗಾಗಿ ಯಾರಾದರೂ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಿದಾಗ ಮೊದಲು ನಿಮ್ಮ ಸಿಟ್ಟಿನಿಂದ ಹೊರಗೆ ಬನ್ನಿ ಮತ್ತು ಅವರ ನಡತೆಯ ಬಗ್ಗೆ ತಿಳಿದುಕೊಳ್ಳಿ. ಅವರ ದೌರ್ಬಲ್ಯವನ್ನು, ಅವರ ಶಕ್ತಿ ಏನು ಎಂದು ಎಲ್ಲವನ್ನೂ ತಿಳಿದುಕೊಳ್ಳಿ. ಪ್ರಯತ್ನಿಸಿ. ಯಾಕೆಂದರೆ ಈ ವಿಷಯಗಳೇ ನಿಮಗೆ ಮುಂದೆ ಸಹಾಯ ಮಾಡುವುದು. ನೀವು ಮಾಡುತ್ತಿರುವ ಕೆಲಸ, ನಿಮ್ಮ ಗುರಿಯನ್ನು ಎಂದಿಗೂ ಬಿಡಬೇಡಿ. ಯಾವಾಗ ಒಬ್ಬ ವ್ಯಕ್ತಿ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಾನೋ ಅವನು ಮಾಡುವ ಮೊದಲ ತಪ್ಪೆಂದರೆ ಅವನ ಗುರಿಯನ್ನು ಮರೆತೇ ಬಿಡುತ್ತಾನೆ. ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಯಾರು ನೆಮ್ಮದಿಯನ್ನು ಹಾಳು ಮಾಡುತ್ತಿದ್ದಾರೋ ಅವರ ಆಲೋಚನೆಯಲ್ಲೇ ಮುಳುಗಿಬಿಡುತ್ತಾನೆ. ಈ ರೀತಿಯ ತಪ್ಪುಗಳೇ ನಿಮ್ಮನ್ನು ಹಾಳು ಮಾಡಿ ಬಿಡುತ್ತದೆ. ಯಾವ ವ್ಯಕ್ತಿ ತನ್ನ ಗುರಿಯಿಂದ ಅಲೆದಾಡುತ್ತಾನೋ, ಗುರಿಯನ್ನು ತಪ್ಪುತ್ತಾನೋ ಆಗ ಅವನೇ ಸೋಲುತ್ತಾನೆ.
ಹಾಗಾಗಿ ಯಾರಾದರೂ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಿದರೆ ಅವರನ್ನು ಮರೆತು ಬಿಡಿ ಮತ್ತು ನಿಮ್ಮ ಲಕ್ಷ್ಯವನ್ನು ದ್ವಿಗುಣವಾಗಿಸಿ ಪ್ರಯತ್ನವನ್ನು ಹೆಚ್ಚಿಸಿಕೊಳ್ಳಿ. ಅವನು ಎಷ್ಟು ತಡೆಯುತ್ತಾನೋ ನಿಮ್ಮ ಪ್ರಯತ್ನವನ್ನು ಅಷ್ಟೇ ಹೆಚ್ಚಿಸಿ. ಆಗ ಅವನೇ ಸೋಲುತ್ತಾನೆ. ಅಹಂಕಾರಕ್ಕೆ ಉದಾಸೀನವೇ ಮದ್ದು ಎಂಬಂತೆ ನಿಮ್ಮ ಶತ್ರುವನ್ನು ಕಡೆಗಣಿಸಿ ಅವನನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಬೇಡಿ. ಅದೇ ಅವನನ್ನು ಕುಗ್ಗಿಸಿ ಬಿಡುತ್ತದೆ. ಯಾವುದೇ ಕಾರಣಕ್ಕೂ ನೀವು ಏಕಾಂಗಿ ಎಂಬುದನ್ನು ಯಾರಿಗೂ ತೋರಿಸಿಕೊಳ್ಳಬೇಡಿ. ಯಾರು ಏಕಾಂಗಿ ಆಗಿರುತ್ತಾರೋ ಜನರು ಅವರನ್ನು ದುರ್ಬಲರಂತೆ ಬಿಂಬಿಸುತ್ತಾರೆ. ಹಾಗಾಗಿ ನಿಮ್ಮ ಗೆಳೆಯರ ಬಳಗವನ್ನು ಹೆಚ್ಚಿಸಿಕೊಳ್ಳಿ. ಕಷ್ಟದಲ್ಲಿ ನಿಲ್ಲುವಂತಹ ಗೆಳೆಯರನ್ನು ಹುಡುಕಿಕೊಳ್ಳಿ. ಉತ್ತಮ ವ್ಯಕ್ತಿಗಳ ಗೆಳೆತನವನ್ನು ಬೆಳೆಸಿ. ಆದರೆ ನೆನಪಿರಲಿ, ಎಷ್ಟೇ ಗೆಳೆತನವನ್ನು ಮಾಡಿದರೂ ನಿಮ್ಮ ಯೋಜನೆಗಳನ್ನು ಮಾತ್ರ ಯಾರಿಗೂ ಹೇಳಬೇಡಿ. ಅದನ್ನು ನಿಮ್ಮಲ್ಲಿಯೇ ಇಟ್ಟುಕೊಳ್ಳಿ. ಹೇಗೆ ನಿಮ್ಮ ಗುಟ್ಟುಗಳನ್ನು ನಿಮ್ಮಲ್ಲಿಯೇ ಇಟ್ಟುಕೊಳ್ಳಬೇಕು, ಶತ್ರುಗಳ ದೌರ್ಬಲ್ಯವನ್ನು ಗುರುತಿಸಬೇಕು ಮತ್ತು ನಿಮ್ಮನ್ನು ನೀವು ಹೇಗೆ ಬಲಿಷ್ಠರನ್ನಾಗಿಸಬೇಕು ಎಂದು ತಿಳಿದುಕೊಳ್ಳಿ. ಇದರಿಂದ ನಿಮ್ಮ ಗೆಲುವು ಸಾಧ್ಯವಾಗುತ್ತದೆ. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.